ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 48ನೇ ಸಂಚಿಕೆ. ಆದಿತ್ಯ ಕರಿಗಾಲರಿನ ಕೊನೆ ಯಾತ್ರೆ ಕಾವೇರಿ ನದಿಕರೆಯಿಂದ ಕೊನೆಯಿಂದ ತಂಜೆಯನ್ನು ನೋಡಿ ಹೋಗುವಾಗ ಆ ಊರ್ವಲದಲ್ಲಿ ಸೋಳನಾಡಿನ ಜನಗಳು ಲಕ್ಷಾನುಗಟ್ಟಲೆ ಸೇರಿಕೊಂಡ್ರು. ವೀರರುಗಳನ್ನು ತುಂಬ ಮೆಚ್ಚುವ ಗುಣ ಆ ಕಾಲದಲ್ಲಿ ತಮಿಳಗದಲ್ಲಿ ತುಂಬ ಹರಳಿತ್ತು. ಮಧ್ಯದಲ್ಲಿ ಕೆಲವು ಕಾಲ ಸೋಳ ಕುಲ ಮಂಕಾಗಿತ್ತು. ವಿಜಯಾಲ ಸೋಳ ಕಾಲದಿಂದ ತಿರುಗಾನು ತಲೆ ಎತ್ತಿದ್ದನ್ನು ಕಂಡಿದ್ದೀವಲ್ವಾ. 100 ವರ್ಷಗಳಿಂದ ಆ ಕುಲದಲ್ಲಿ ಹುಟ್ಟಿದವರು ಒಬ್ಬೊಬ್ಬರನ್ನು ವೀರದ ಹೊಗಳಿಗೆಯಲ್ಲಿ ಒಬ್ಬರನ್ನೊಬ್ಬರು ಮಿಂಚ್ಕೊಂಡು ಬಂದರು. ವಿಜಯಾಲಯನ ಮಗನ ಆದಿತ್ಯವರ್ಮ ಪಲ್ಲವ ಕುಲ ಹೊಗಳನ್ನು ಅಳಿಸಿ ತೊಂಡೆನಾಡನ್ನು ಕೈ ಹಿಡ್ದ. ಅವನ ಮಗ ಪರಾಂದಕ ಚಕ್ರವರ್ತಿ ಮದುರೈ ಇಳಂಕೊಂಡ ತೆನ್ನಾಡು ಪೂರ್ತಿನೂ ತನ್ನ ಕೈಗೆ ತಗೊಂಬಂದ. ಪರಾಂದಕ ಚಕ್ರವರ್ತಿನ ಮಕ್ಕಳು 4 ಜನನೂ ಒಬ್ಬರನ್ನೊಬ್ಬರು ವೀರದಲ್ಲಿ ಮಿಂಚಿನ ಹಾಗೆ ಇದ್ದರು. ಅವರುಗಳಲ್ಲಿ ಒಬ್ಬನ ಪಾಂಡ್ಯನಾಡಿನ ಜಗಳದಲ್ಲಿ ಪ್ರಾಣ ಬಿಟ್ಟ. ದೊಡ್ಡ ಮಗನಾದ ರಾಜಾದಿತ್ಯನು ಸಮುದ್ರದ ಹಾಗೆ ಉಕ್ಕಿ ಬಂದು ರೆಟ್ಟೆ ಮಂಡಲ ಕನ್ನರ ದೇವನ ದೊಡ್ಡ ಸೈನ್ಯವನ್ನು ತಕ್ಕೋಲದಲ್ಲಿ ಜಗಳ ಮಾಡಿ ಆ ದೊಡ್ಡ ಸೈನ್ಯವನ್ನು ಹೋಗಲಾಡಿಸಿ ರಣರಂಗದಲ್ಲೇ ವಂಚನೆಯಿಂದ ಕೊಲ್ಲಪಟ್ಟು ಆನೆ ಮೇಲೆ ತುಂಜಿದ ದೇವ ಅಂತ ಹೇಳಿ ಆಗಿದ್ದ. ಗಂಡರಾದಿತ ಶಿವಜ್ಞಾನ ಸೆಲ್ವರು ಅವರು ವೀರದಲ್ಲಿ ಕಮ್ಮಿ ಆದವರಲ್ಲ. ಆಮೇಲೆ ಆಟೂರು ತುಂಜಿನ ಅರಿಂಜಯನ ಬಗ್ಗೆನೂ ಹೇಳಲೇಬೇಕಾಗಿಲ್ಲ. ಅರಿಂಜಯನ ಕುಮಾರ ಸುಂದರ ಸೋಳ ಕಾಲದಲ್ಲಿ ತಕ್ಕೋಲ ಜಗಳಕ್ಕೆ ರಣರಂಗ ಆದಮೇಲೆ ಸ್ವಲ್ಪ ಮಂಕಾಗಿದ್ದ ಸೋಳ ಸಾಮ್ರಾಜ್ಯದ ಹುಗಳು ತಿರುಗಾನು ಮಹೋನ್ನತವಾಗ ಸೇರಿತು. ಈ ಥರ ದಾರಿಯಾಗಿ ಬಂದಿದ್ದ ವೀರ ಪರಂಪರೆಯಲ್ಲಿ ಹುಟ್ಟಿದ್ದವರು ಆದಿತ್ಯ ಕರಿಗಾಲನಕ್ಕೆ ಒಪ್ಪಿದವರು ಅಲ್ಲ, ಮಿಕ್ಕಿದವರು ಅಲ್ಲ ಅನ್ನುವ ಜನಗಳನ್ನು ಒಂದೇ ಮಾತೆ ಎಲ್ಲೂ ಕೇಳುವ ಹಾಗೆ ಇತ್ತು. 12ನೇ ವಯಸ್ಸಿನಲ್ಲಿ ಸೇವೂರು ರಣರಂಗದಲ್ಲಿ ಅವನು ಮಾಡಿದ್ದ ವೀರ ಸಾಹಸವನ್ನು ಅರ್ಜುನನ ಮಗನಾದ ಅಭಿಮನ್ಯುನ ಹೊಗಳನ್ನು ಸ್ವಲ್ಪ ಮಂಕಾಗಿ ಮಾಡಿಬಿಡ್ತು ಅಲ್ವಾ. ಇಂಥ ವೀರಾದಿ ವೀರ ಕೆಲವು ವರ್ಷ ಕಾಲವಾಗಿ ತಂಜೆಗೆ ಬರದೆ ಕಾಂಜಿನಲ್ಲೇ ಉಳಿದಿದ್ದ ಕಾರಣ ಬಗ್ಗೆ ಏನೇನೋ ವದಂತಿಗಳು ಸುತ್ತಕೊಂಡು ಬಂತು. ಚಿಕ್ಕರಾಜಗಳ ಸಂಚು ಮಾಡಿ ಮಧುರಾಂಧಕನಿಗೆ ಪಟ್ಟ ಕಟ್ಟೋದನ್ನ ಯೋಚನೆಯಿಂದ ಆದಿತ್ಯ ಕರಿಗಾಲನ್ನ ತಂಜೆ ಪಕ್ಕ ಕಡೆ ಬರದೇ ಇರೋ ಹಾಗೆ ಮಾಡಿಬಿಡ್ತಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ. ಮುಂಚೆ ಒಂದು ಕಾಲದಲ್ಲಿ ಕರಿಗಾಲ ಬಳವನ್ನು ನಾರ್ತ್ ದೇಶಕ್ಕೆ ಪಡೆ ಎತ್ತಿ ಹೋಗುವಾಗ ಹಿಮಾಲಯದ ಕೊನೆಯಲ್ಲಿ ಹುಲಿಪಾವುಟವನ್ನು ನಾಟಿಸಿ ಬಂದದ್ದು ಹಾಗೇನೆ ಅದೇ ಹೆಸರುಕೊಂಡ ಆದಿತ್ಯ ಕರಿಗಾಲರನ್ನು ಮಾಡೋಕ್ಕೆ ಇಷ್ಟಪಟ್ಟು ಶಪಥ ಮಾಡಿದ್ದಾನೆ ಅಂತನೂ, ಆ ಶಪಥ ನೆರವೇರದೆ ಅವನು ತಂಜೆಗೆ ತಿರುಗಕ್ಕೆ ಇಷ್ಟಪಡಲಿಲ್ಲ ಅಂತನೂ ಅದಕ್ಕೆ ಪಳುವೇಟೆಯರುಗಳು ಮೊದಲಾದವರು ಅಡ್ಡ ನಿಂತು ತಡಿಸಿ ಬರ್ತಾರೆ ಅಂತ ಹೇಳಿನೇ ಇನ್ನೊಂದು ಸುದ್ದಿ ಹರಳಿತ್ತು. ಆದ್ದರಿಂದ ದಿಢೀರಂತ ಒಂದು ದಿನ ಆದಿತ್ಯ ಕರಿಗಾಲನ ಸತ್ತೋಗ್ಬಿಟ್ಟ ಅಂತನೂ, ಸಂಬೂರರ ಮಾಳಿಗೆಯಲ್ಲಿ ವಂಚನೆಯಿಂದ ಕೊಲ್ಲಲ್ಪಟ್ಟಿದ್ದಾನ ಅಂತನೂ ಸುದ್ದಿ ಬಂದಿದ್ದರಿಂದ ಸೋಳನಾಡಿನ ಜನಗಳ ಮನಸ್ಸಿನ ಸಂಚಲ ಹೇಗಿರತ್ತೆ ಅಂತ ಹೇಳಬೇಕಾಗಿಲ್ಲ ಅಲ್ವಾ. ಆ ವೀರ ಪುರುಷನಿಗೆ ಕೊನೆಯ ಮರ್ಯಾದೆ ಮಾಡೋದಕ್ಕೆ ಜನಗಳು ಲಕ್ಷಾನುಗಟ್ಟಲೆ ಸೇರ್ಕೊಂಡು ಬಂದಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ವಲ್ಲ. ಊರ್ವಲ ತಂಜೆಯನ್ನ ಹತ್ತಿರ ಬಂದಾಗ ಜನ ಸಮುದ್ರವಾಗಿ ಆಗಿಬಿಡ್ತು. ತಂಜೆನಗರ ಮಕ್ಕಳನ್ನು ತಂಜೆ ಕೋಟೆಯನ್ನು ಸುತ್ತಿದ್ದ ಸೌತ್ ಕಡೆ ದೆಸೆ ಪಡೆ ಸೈನಿಕರನ್ನು ಗುಂಪಿಗೆ ಸೇರಿಕೊಂಡ್ರು. ಅವ್ರುಗಳನ್ನೆಲ್ಲ ಕೋಟೆ ಒಳಗೆ ಅನುಮೋದಿಸಿದ್ರೆ ಎಷ್ಟೊಂದು ವಿಪರೀತಗಳು ಬರ್ಬೋದು ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಅನಿರುದ್ಧರು ಎಚ್ಚರಿಸಿದ ಮೇಲೆ ಸೋಗದ ಕಡಲಿನಲ್ಲಿ ಮುಳುಗಿದ್ದ ಚಕ್ರವರ್ತಿನೂ ಅವರ ಕುಟುಂಬದವರನ್ನು ಕೋಟೆಗೆ ಹೊರಗಡೆಯೇ ಬಂದುಬಿಟ್ರು. ಸುಂದರ ಸೋಳನ್ನು ನೋಡಿದ ತಕ್ಷಣ ದೊಡ್ಡ ಜನಗುಂಪಲ್ಲಿ ಒಂದು ದೊಡ್ಡ ಶಬ್ದ ಆಯಿತು. ಸೋಳನಾಡಿನ ಸುಂದರ ಸೋಳರು ರಾಜ್ಯ ಆಳಿದಾಗ ಹಾ ಅನ್ನೋ ಶಬ್ದನೇ ಕೇಳಿಲ್ಲ ಅಂತ ಹೇಳಿ ಶಿಲಾಶಾಸನಗಳು ಹೇಳ್ತಾ ಇದ್ದೆ. ಆದಿತ್ಯ ಕರಿಗಾಲನ ಮರಣ ಆದಮೇಲೆ ಮುಂಚೆ ಕುಡಿಕೊಂಡಿದ್ದ
ಪರಿಸ್ಥಿತಿ ಆ ಶಿಲಾಸನಗಳಲ್ಲಿ ಎಲ್ಲ ಬರೆದಿದ್ರು. ಇವತ್ತು ಹಾ ಹಾ ಅಯ್ಯಯ್ಯೋ ಅಂತ ಹೇಳಿ ಶಬ್ದಗಳು ಲಕ್ಷಾನುಗಟ್ಟಲೆ ಜನಗಳಿಂದ ಧ್ವನಿಗಳಲ್ಲಿ ಎದ್ದಿತ್ತು, ಧ್ವನಿಗಳಾಗಿ ಬಂತು. ಅಭಿಮನ್ಯುವನ ಕಳ್ಕೊಂಡ ಅರ್ಜುನನ ನೆನಪು ಅನೇಕರಿಗೆ ಬಂತು. ಆದರೆ ಅಭಿಮನ್ಯುವನು ವೈರಿಗಳ ಗುಂಪು ಮಧ್ಯೆ ಒಬ್ಬೊಂಟಿಯಾಗಿ ನಿಂತು ಅಸಗಾಯ ಸೂರತನಗಳನ್ನು ಮಾಡಿಬಿಟ್ಟು ಉಸಿರನ್ನು ಬಿಟ್ಟ. ಇಲ್ಲೋ ಆದಿತ್ಯ ಕರಿಗಾಲನ ಮಧುರಾಂಧಕನ ಮಣ್ಣಾಸೆಯಿಂದನೂ ಚಿಕ್ಕರಾಜಗಳನ್ನು ಅತಿಗಾರದ ಹುಚ್ಚಿನಿಂದನೂ ಸಂಚಿಗೆ ಆಳಾಗಿ ಕೊಲ್ಲಪಟ್ಟ. ಆ ಜನಗಳ ಮನಸ್ಸಿನಲ್ಲಿ ಕುಡಿಕೊಂಡಿದ್ದ ಇಂಥ ಯೋಚನೆಯನ್ನು ಸ್ಟ್ರಾಂಗಾಗಿ ಮಾಡುವ ಹಾಗೆ ಕೆಲಸಗಳನ್ನು ಹೊರಗಡೆ ನಡೆಯಿತು. ಆದಿತ್ಯ ಕರಿಗಾಲನ ಡೆಡ್ ಬಾಡಿ ತಂಜೆ ಕೋಟೆಗೆ ಹೊರಗಡೆ ಎಲ್ಲರೂ ಬಂದು ನೋಡೋ ಹಾಗೆ ಇಡಲಾಗಿತ್ತು. ಎಲ್ಲರೂ ಬಂದು ನೋಡಿ ಕಣ್ಣೀರು ಸೂಸ್ಬಿಟ್ಟು ಹೋದರು. ಆದರೆ ಮಧುರಾಂಧಕ ಮಾತ್ರ ಬರಲಿಲ್ಲ. ಪಳುವೇಟೆಯರುಗಳು ಬರಲಿಲ್ಲ. ಪಳುವೇಟೆಯರುಗಳು ತಮ್ಮ ಗೆಳೆಯರುಗಳಿಗೆ ಸೈನ್ಯಗಳು ಒಂದು ಸೇರಿಸ್ಕೊಂಡಿದ್ದಾಳೆ ಅನ್ನುವ ವದಂತಿ ಹರಳವೂ ಶುರುವಾಗಿತ್ತು. ಆದ್ದರಿಂದ ಆದಿತ್ಯ ಕರಿಗಾಲನಿಗೆ ವೀರಮರಣಕ್ಕಾಗಿದ್ದ ಥರ ಹಿಮಕ್ರಿಯೆಗಳು ನಡೆದು ಚಕ್ರವರ್ತಿನ ಕುಟುಂಬದವರು ತಂಜೆ ಕೋಟೆ ಒಳಗೆ ಪ್ರವೇಶ ಮಾಡಿದ ಮೇಲೂ ಜನಗುಂಪು ಬೇಗ ಹೋಗಿಲ್ಲ. ಮಧುರಾಂಧಕನ ಬೀಳ್ಗ, ಪಳುವೇಟೆಯರುಗಳ ಬೀಳ್ಗ ಅಂತ ಘೋಷಗಳು ಮೊದಲು ಲೇಸಾಗಿದ್ದಿತ್ತು. ಹೊತ್ತಾಗ್ತಾ ಈ ಘೋಷಗಳು ತುಂಬ ಸ್ಟ್ರಾಂಗ್ ಆಗಿಬಿಡ್ತು. ದಿಢೀರಂಥ ಜನಗುಂಪಿನಲ್ಲಿ ಒಂದು ಕಡೆಯಿಂದ ಕೋಟೆ ಬಾಗಿಲನ್ನು ಒಡೆದು ತಳ್ಳಿಕೊಂಡು ತಂಜೆ ನಗರ ಒಳಗೆ ಪ್ರವೇಶ ಮಾಡಿದರು. ಮೊದಲು ಅವರುಗಳು ಪಳುವೇಟೆಯರ ಮಾಳಿಗೆಗೆ ಹೋಗ್ತಾರೆ ಅಂತ ಹೇಳಿ ಹೊರಗಡೆ ನಿಂತು ಪಳುವೇಟೆಯರಿಗೆ ಬೀಳ್ಗ ಅಂತ ಹೇಳಿ ಶಬ್ದ ಮಾಡಿದರು. ಮುಖ್ಯಮಂತ್ರಿ ಅನಿರುದ್ಧರನ ಕಟ್ಟಳೆಯ ಹೆಸರಲ್ಲಿ ವೇಳಕಾರ ಪಡೆ ವೀರರುಗಳು ಬಂದು ಜನಗಳನ್ನು ಹೋಗಿ ಅಂತ ಹೇಳಿ ಎಲ್ಲರನ್ನ ಹೋಗಲಾಡಿಸೆ ಆಯಿತು. ಇಷ್ಟಕ್ಕೆ ಮಧ್ಯೆ ಮಧುರಾಂಧಕ ದೇವನು ಅನಿರುದ್ಧರ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ವದಂತಿ ಹರಡಿಸ್ಕೊಂಡಿತ್ತು. ಜನಗಳು ಅನಿರುದ್ಧರನ್ನ ಮನೆಗೆ ಹೋಗಿ ಸುತ್ಕೊಂಡ್ಬಿಟ್ರು. ಎಲ್ಲಿ ಆ ಹೇಳಿ ಮಧುರಾಂಧಕ, ಹೊರಗೆ ಕೇಳಿ ಮಧುರಾಂಧಕನೇ ಅಂತ ಹೇಳಿ ಕೂಗಿದ್ರು. ಆ ಸಮಯ ನಿಜವಾಗಲೇ ಮಧುರಾಂಧಕನ ಅನಿರುದ್ಧರ ಮನೆಯೊಳಗೆ ಇದ್ದ. ಹೊರಗಡೆ ಜನಗಳನ್ನ ಕೂಗನ್ನು ಕೇಳಿಬಿಟ್ಟು ಅವನು ನಡುನಡುಗಿದ್ದಾನೆ. ಅನಿರುದ್ಧರನ್ನು ನೋಡಿ, ಮುಖ್ಯಮಂತ್ರಿ ನನ್ನನ್ನು ಹೇಗಾದರೂ ಕೋಟೆಗೆ ಹೊರಗಡೆ ಕಳಿಸ್ಬಿಡಿ, ರಹಸ್ಯ ಸೊರಂಗ ಬಾಗಿಲಿಂದ ಕಳಿಸ್ಬಿಡಿ, ನನ್ನನ್ನು ಆಧರಿಸುವ ನನ್ನ ಗೆಳೆಯರುಗಳ ಜೊತೆ ನಾನು ಹೋಗಿ ಸೇರ್ಕೊತೀನಿ. ಇಂಥ ಹೆಲ್ಪನ್ನು ನೀವು ಮಾಡಿಬಿಟ್ರೆ ನಾನು ಸೋಳ ಸಿಂಹಾಸನದಲ್ಲಿ ಹತ್ತುವಾಗ ನಿಮ್ಮನ್ನೇ ಮುಖ್ಯಮಂತ್ರಿಯಾಗಿ ಇಟ್ಕೊತೀನಿ ಅಂತ ಹೇಳ್ದ. ಅಯ್ಯ, ಸಿಂಹಾಸನ ಹತ್ತುವುದ ಬಗ್ಗೆ ಇವಾಗ ಯಾಕೆ ಮಾತಾಡಬೇಕು? ಇನ್ನು ಸುಂದರ ಸೋಳ ಚಕ್ರವರ್ತಿ ಉಸಿರಿಂದ ಇದ್ದಾರಲ್ಲ ಅಂತ ಅಂದರು ಮುಖ್ಯಮಂತ್ರಿ. ಸುಂದರ ಸೋಳರು ತಮ್ಮ ಕುಮಾರನಿಗೆ ಈಮಕ್ರಿಯೆ ಮಾಡಿಬಿಟ್ಟು ತಿರ್ಗಾ ಬಂದದ್ದನ್ನು ನೀವು ನೋಡಿಲ್ವಾ? ಅವ್ರ ಮುಖ ಯಾಗೆ ದೆವ್ವ ಹೊಡೆದಂಗೆ ಇತ್ತು ಅನ್ನೋದನ್ನು ಗಮನಿಸಲಿಲ್ವಾ? ನಾನು ಈ ಮಚ್ಚು ಮೇಲಿಂದ ನೋಡ್ತಾನೇ ಇದ್ದೆ. ಅದು ತುಂಬ ಕಾಲ ಅವರು ಇನ್ನು ಮೇಲೆ ಉಸಿರಿಂದ ಇರೋದಿಲ್ಲ. ಅರುಣ್ಮೊಳಿ ವರ್ಮನ ನಾನಾದರೂ ಸಿಂಹಾಸನ ಹತ್ತಿ ಈ ರಾಜ್ಯವನ್ನು ಆಳಬೇಕು. ಸುಂದರ ಸೋಳ ನನಗೆ ಪಟ್ಟ ಕಟ್ಟವೇನೇ ಇಷ್ಟಪಡ್ತಾರೆ. ನೀವೂ ಅಮ್ಮನೂ ಯಾಕೆ ಅದಕ್ಕೆ ಅಡ್ಡ ನಿಲ್ಲಬೇಕು ಅಂತ ಹೇಳ್ದ ಮಧುರಾಂಧಕ. ಯುವರಾಜ, ನಿಮ್ಮ ಅಮ್ಮ ಅಡ್ಡ ಬರೋದಕ್ಕೆ ಕಾರಣ ಇಲ್ಲದೆ ಹೋಗುತ್ತಾ? ಅದನ್ನು ಕೇಳಿ. ಈ ಮನೆ ಸುತ್ತಿ ಇರುವ ಜನಗಳನ್ನು ಕೂಗನ್ನು ಅಲ್ಲಿ ಕೇಳಿ. ಮನೆಯ ಸುತ್ತು ಇರೋ ಜನಗಳನ್ನು ಕೂಗನ್ನು ಸುಂದರ ಸೋಳ ಇಷ್ಟಪಟ್ಟರೆ ಮಾತ್ರ ಸಾಕಾ? ಸೋಳೆನಾಡಿನ ಜನಗಳು ಇಷ್ಟಪಡೋದು ಬೇಡವಾ ಅಂತ ಹೇಳಿಬಿಟ್ಟು, ಆಹಾ ಇದೇನು ಅಂತ ಹೇಳಿ ಅನಿರುದ್ಧರ ಬೀದಿನಲ್ಲಿ ಹತ್ತಿ ನೋಡಿದರು. ಹಳೆ ಕೂಗು ಬದಲಾಗಿ ಇವಾಗ ಅರುಣ್ಮೊಳಿ ಬಾಳ್ಗ, ಪೊನ್ನಿಯಿನ್ ಸೆಲ್ವರ್ ಬಾಳ್ಗ, ಈಳಂಕೊಂಡ ವೀರಾದಿ ವೀರರು ಬಾಳ್ಗ ಅಂತ ಹೇಳಿ ಘೋಷಗಳು ಹೊರಡಿತು. ಗಂಭೀರವಾದ ಕುದುರೆ ಮೇಲೇರಿ ಅರುಣ್ಮೊಳಿವರ್ಮ ಅಲ್ಲಿ ಬರ್ತಾಯಿದ್ರು. ಅವ್ರನ್ನ ಹಿಂಬಾಲಿಸ್ಕೊಂಡು ಎಲ್ಲ ಜನಗಳನ್ನು ಹೋದರು. ಕೆಲವು ನಿಮಿಷಕ್ಕೆಲ್ಲ ಅನಿರುದ್ಧರ ಮನೆ ಹೊರಗಡೆ ಖಾಲಿಯಾಗ್ಬಿಡ್ತು. ಅನಿರುದ್ಧರಿಗೆ ಮುಂದೆ ಇದ್ದ ಮಧುರಾಂಧಕನು ಆ ದೃಶ್ಯವನ್ನು ನೋಡ್ತಾ ಇದ್ದ. ಅವನ ಕಣ್ಗಳು ಆಂಕಾರದಿಂದ ಜ್ವಾಲೆಯಿಂದ ಹಣ್ಣು ಥರ ಆಗ್ಬಿಡ್ತು, ಕೆಂಪಾಗ್ಬಿಡ್ತು. ಆಹಾ, ಈ ಮಗು ಹತ್ರ ಅದು ಏನು ತಾನೇ ಇದು ಈ ವಸೀಗರ ಇದೆಯೋ ಅಂತ ಹೇಳಿ ತನಗೆ ತಾನೇ ಹೇಳಿ ಗೊಣಕೊಂಡ. ಅನಿರುದ್ಧರು, ಯುವರಾಜ,
ಈಳದ ರಾಣಿಯನ್ನು ಕೊಂದವನನ್ನು ಹಿಂಬಾಲಿಸಿಕೊಂಡು ಚಿಕ್ಕಪಳಿವೇಟರು ಓಡಿದ್ದ ಹಾಗೆ ನೀರು ಆ ಪಾತಾಳ ಸೊರಂಗ ದಾರಿಯಲ್ಲಿ ಇದ್ದಿದ್ದಕ್ಕೆ ಕಾರಣ ಏನು ಅಂತ ಕೇಳಿದರು. ಪೊನ್ನಿಯಿನ್ ಸೆಲ್ವನು ಆನೆಪಾಗನ ವೇಷದಲ್ಲಿ ಅರಮನೆ ಒಳಗೆ ಬಂದ ಮೇಲೆ ನನಗೆ ತುಂಬ ಮನಸ್ಸಿನಲ್ಲಿ ಟಯರ್ಡ್ ಆಗಿಬಿಡ್ತು. ನಾನು ಅವನು ಒಂದೇ ಸಮಯದಲ್ಲಿ ಈ ಕೋಟೆ ಒಳಗೆ ಇರೋದಕ್ಕೆ ಇಷ್ಟಪಟ್ಟಿಲ್ಲ. ಪಳಿವೇಟರು ಸೊರಂಗ ದಾರಿಯನ್ನು ನನಗೆ ತೋರಿಸ್ಕೊಟ್ಟಿದ್ದಾರೆ. ಆ ದಾರಿಯಿಂದ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡು ಅರಮನೆ ತೋಟವನ್ನು ಸುತ್ತುಕೊಂಡಿದ್ದೆ. ಆವಾಗ ಒಬ್ಬ ಸೊರಂಗದ ದಾರಿಯಿಂದ ಹೊರಗಡೆ ಬರೋದನ್ನು ನೋಡಿದೆ. ಅವನು ನನ್ನ ಹತ್ರ ಬಂದು, ಯುವರಾಜ, ನಿಮ್ಮನ್ನು ನೋಡೋಕ್ಕೆ ಬಂದೆ. ದೊಡ್ಡ ಪಳಿವೇಟರನ್ನು ಕಂದಮ್ಮರನ್ನು ನಿಮ್ಮನ್ನು ತಕ್ಷಣ ಕರ್ಕೊಂಬರೋ ಹಾಗೆ ನನ್ನನ್ನು ಕಳಿಸಿದ್ರು. ನಿಮ್ಮ ಸಿಂಹಾಸನ ಹಕ್ಕನ್ನು ಆಧರಿಸಿ ನಿಲ್ಲಕ್ಕೆ ದೊಡ್ಡ ಸೈನ್ಯಗಳು ತಯಾರಾಗಿದೆ ಅಂತಂದ. ಅವನ ನೋಟ, ಅವನು ಇದ್ದಿದ್ದ ಪರಿಸ್ಥಿತಿ ನನಗೆ ಸ್ವಲ್ಪ ಅನುಮಾನವನ್ನು ಉಂಟು ಮಾಡಿತ್ತು. ದೊಡ್ಡ ಸೈನ್ಯ ತಯಾರಾಗಿದ್ದರೆ ನಾನು ಯಾಕೆ ಹೊರಗಡೆ ಬರಬೇಕು? ಅವ್ರುಗಳೇ ಇಲ್ಲಿ ಬಂದು ಕೊಡುಮಾಳೂರು ಸೈನ್ಯಗಳನ್ನು ಸೋಲಿಸಿಬಿಟ್ಟು ನನ್ನನ್ನು ಸಿಂಹಾಸನದಲ್ಲಿ ಹತ್ತಿ ಕೂಡಿಸಲಿ ಅಂತ ಅಂದೆ. ಆವಾಗ ಆ ಮನುಷ್ಯ, ಯುವರಾಜ, ಅದು ಮಾತ್ರ ಅಲ್ಲ, ನಿಮ್ಮ ಹುಟ್ಟು ಬಗ್ಗೆ ಒಂದು ಭಯಂಕರವಾದ ಮರ್ಮ ಇದೆ. ಅದನ್ನು ಬೇರೆ ಯಾರು ನಿಮಗೆ ಹೇಳೋಕ್ಕೆ ಧೈರ್ಯ ಕೊಡಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಅಂದ. ಹಾಗಾದರೆ ಬಾ, ತಕ್ಷಣ ಹೋಗೋಣ ಅಂತ ಅಂದೆ ನಾನು. ಅದಕ್ಕೆ ಅವನು, ಮುಖ್ಯಮಂತ್ರಿ ಅನಿರುದ್ಧರಿಗೆ ಒಂದು ಸುದ್ದಿ ಹೇಳಬೇಕಾಗಿದ್ದೆ, ಅದನ್ನು ಹೇಳಿಬಿಟ್ಟು ಬಂದುಬಿಡ್ತೀನಿ. ನೀವು ಮೊದಲಲ್ಲಿ ಹೋಗಿ ದಾರಿಯಲ್ಲಿ ಬಚ್ಚಿಟ್ಟಿರಿ ಅಂತ ಅಂದ. ಅದನ್ನ ಹೆಸರಲ್ಲಿ ಪೊಕ್ಕಿಷ ದಾರಿಯಿಂದ ನಾನು ಕಾಯ್ತಾ ಇದ್ದೆ. ಮುಖ್ಯಮಂತ್ರಿ, ನಿಮ್ಮನ್ನು ಅವನು ಬಂದು ನೋಡಿದ್ನ, ನನ್ನ ಹುಟ್ಟು ಬಗ್ಗೆ ಏನಾದರೂ ಭಯಂಕರವಾದ ಮರ್ಮ ಏನಾಗಿರ್ಬೋದು ಅಂತ ಹೇಳಿದ ಮಧುರಾಂಧ. ಯುವರಾಜ, ನಿಮಗೆ ಅದನ್ನು ಹೊರಗಡೆ ಹೇಳುವ ಹಕ್ಕು ಇರೋರು ನಿಮ್ಮ ಅಮ್ಮ ಸೆಂಬಿಯನ್ ಮಾದೇವಿ ಒಬ್ಬರೇ. ನನಗೆ ಸ್ವಲ್ಪ ಗೊತ್ತಿದ್ರೂ ನಾನು ಅದನ್ನು ಹೇಳಬಾರ್ದು ಅಂತಂದರು ಅನಿರುದ್ಧ. ಇಂಥ ಸಮಯದಲ್ಲಿ ಆ ಮಾಳಿಗೆಯಲ್ಲಿ ಬಾಗಿಲಲ್ಲಿ ತಿರ್ಗಾ ಅನ್ನೋ ಗಲಗಲ ಅಂತ ಶಬ್ದ ಕೇಳಿತ್ತು. ಮುಖ್ಯಮಂತ್ರಿ ಹತ್ತಿ ನೋಡಿ, ಆಹಾ, ಇದೋ ನಿಮ್ಮ ತಾಯೇ ಬಂದುಬಿಟ್ರು ಅಂತಂದರು. ಸ್ವಲ್ಪ ಹೊತ್ತಿಗಲ್ಲ ಸೆಂಬೇನ್ ಮಾದೇವಿ ಅನಿರುದ್ಧರನ್ನ ಮನೆ ಹೆಣ್ಣುಮಕ್ಕಳನ್ನು ನೋಡಿ ಮಾತಾಡಿಬಿಟ್ಟು ಮೇಲ್ಮಾಡಿಗೆ ಬಂದರು. ಆ ದೇವಿಯ ಮುಖದಲ್ಲಿ ಆವಾಗ ಸೋಗ ತುಂಬಿಕೊಂಡಿತ್ತು. ಅನಿರುದ್ಧರು ಎದ್ದು ಉಪಚಾರ ಮಾಡಿ ತೋರಿಸಿದ ಆಸನದಲ್ಲಿ ದೇವಿ ಕೂತರು. ಸ್ವಲ್ಪ ಹೊತ್ತು ನೆಲವನ್ನೇ ನೋಡಿದ್ದ ಹಾಗೆ ಇದ್ದರು. ಅದಕ್ಕೆ ಆ ಮೇಲ್ಮಾಡದಲ್ಲೂ ಮಾಳಿಗೆಗೆ ಹೊರಗೇನು ಬೀದಿನಲ್ಲೂ ನಿಶಬ್ದ ಕುಡಿಕೊಂಡಿತ್ತು. ಆಮೇಲೆ ಸೆಂಬೇನ್ ಮಾದೇವಿ ಮಧುರಾಂಧಗನ್ನ ಅನಿರುದ್ಧರನ್ನ ಒಂದು ಸತಿ ನೋಡಿಬಿಟ್ಟು, ಅಯ್ಯ, ನನ್ನ ಗಂಡ ನನ್ನ ತಲೆ ಮೇಲೆ ಇಷ್ಟೊಂದು ಭಾರವನ್ನು ಎತ್ತಿ ಹಾಕ್ಬಿಟ್ಟು ಮೇಲೋಗಕ್ಕೆ ಹೋಗ್ಬಿಟ್ರು. ಅವರು ತಪ್ಪು ಮಾಡಿದ್ದೇನೋ ನಾನೇ, ಆದರೆ ಅವರು ಈ ಟೈಮಲ್ಲಿ ಇದ್ದಿದ್ರೆ ನಾನು ಇಷ್ಟೊಂದು ಕಷ್ಟಪಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಂದ. ಆವಾಗ ಮಧುರಾಂಧಗನ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಹೊಡಿತಾ, ನೀನು ಯಾಕೆ ಈ ಥರ ವೇದನೆ ಪಡ್ತಾ ಇದೆಯಾ? ನಾನು ಆವಾಗ ನೀನು ಏನು ಆವಾಗವಾಗ ನನ್ನ ತಂದೆಯ ಹೆಸರನ್ನು ಎತ್ತಾ ಇದೆಯಾ? ತಂಜಾವೂರು ಸಿಂಹಾಸನದಲ್ಲಿ ನಾನು ಹತ್ತೋದೆನ್ನುವ ನಿಶ್ಚಯ. ಅದಕ್ಕೆ ಅಡ್ಡವಾಗಿದ್ದರಲ್ಲಿ ಒಬ್ಬನು ಸತ್ತೋದ. ಅರುಳ್ಮೊಳಿವರ್ಮನ ನನ್ನಕ್ಕಿಂತ ವಯಸ್ಸಿನಲ್ಲಿ ಚಿಕ್ಕವನು. ನಾನು ಉಸಿರಿಂದ ಇರುವಾಗ ಅವನಿಗೆ ಒಂದು ದಿನಾನು ಪಟ್ಟ ಕಟ್ಟೋದಿಲ್ಲ. ನೀನು ಮಾತ್ರ ಅಡ್ಡ ಇಲ್ಲದೆ ಇದ್ದರೆ ಅಡ್ಡ ನಿಲ್ಲದೆ ಕರುಣೆ ಮಾಡಬೇಕಮ್ಮ. ಎತ್ತ ಮಗನಿಗೆ ದ್ರೋಹ ಮಾಡುವ ಅಮ್ಮನ ಬಗ್ಗೆ ಯಾರಾದರೂ ಕೇಳಿದುಂಟಾ? ಶಿವಭಕ್ತ ಶಿಖಾಮಣಿಯಾಗೆ ನೀನು ಯಾಕೆ ನನ್ನನ್ನು ದ್ರೋಹ ಮಾಡೋಕ್ಕೆ ನೋಡ್ತೀಯಾ ಅಂತಂದನು. ಅಯ್ಯೋ ಮಗು, ಹೆತ್ತ ಮಕ್ಕಳಿಗೆ ತಾಯಿ ಎಲ್ಲಾದರೂ ವಿರೋಧವಾಗಿ ಇರುವುದು ಭಯಂಕರವಾದ ದ್ರೋಹನೇ. ಆದರೆ ನನ್ನ ಗಂಡ ನನಗೆ ಆ ಥರ ಕಟ್ಟಲೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅವರ ಕಟ್ಟಳೆಯನ್ನು ನೆರವೇರಿಸೋದು ನನ್ನ ಕರ್ತವ್ಯ ಅಂತ ಹೇಳ್ತೀನಿ ಕೇಳು. ಮಣ್ಣಾಸೆ ತುಂಬ ಕೆಟ್ಟದು. ರಾಜ್ಯದ ಮೇಲೆ ಆಸೆ ಅದಕ್ಕಿಂತ ಕೆಟ್ಟದು. ತಲೆಯಲ್ಲಿ ಮುಡಿಸೂಟಿಕೊಂಡಿರೋರನ್ನ ಥರ ಈ ಲೋಕದಲ್ಲಿ ವಿಚಾರಕ್ಕುಳ್ಳಾಗೋರು ಬೇರೆ ಯಾರಿಲ್ಲ. ಸಿಂಹಾಸನದಲ್ಲಿ ಕೂತಿರೋರನ್ನ ಹಾಗೆ ಮನಸ್ಸು ಶಾಂತಿ ಇಲ್ಲದೆ ಸಂಕಟ ಪಡೋರುಗಳು ಯಾರೂ ಇಲ್ಲ. ತಲೆಯಲ್ಲಿ ಕ್ರೀಡಾ ಇಟ್ಕೊಂಡಿರುವ ಕಾರಣದಿಂದ ಅಂತದಾನೆ ವೀರಪಾಂಡ್ಯನ ಉಸಿರನ್ನು ಬಿಡೋಕ್ಕಾಯಿತು. ಭೂಲೋಕ ರಾಜ್ಯದಕ್ಕಿಂತ ಎಷ್ಟೊಂದೋ ಮೇಲಾಗಿದ್ದು ಶಿವಲೋಕ ಸಾಮ್ರಾಜ್ಯ. ನಾವು ಈ ಊರನ್ನು ಬಿಟ್ಟೆ ಹೋಗ್ಬಿಡೋಣ ಬಾ. ಕ್ಷೇತ್ರ ದರ್ಶನ ಮಾಡಿಕೊಂಡು ಕೈಲಂಗಿರಿ ತನಕ ಹೋಗೋಣ. ಸಾಕ್ಷಾತ್ ಕೈಲಾಸನಾಥನ ಕರುಣೆಗೆ ಪಾತ್ರವಾಗೋಣ. ಆಹಾ, ಕೈಲಾಸ ಯಾತ್ರೆ ಹೋಗಿ ಬರೋದಕ್ಕೆ ನಿಮಗೆ ಒಳ್ಳೆ ವಯಸ್ಸೆ. ನನಗೆ ಇನ್ನೂ ಪ್ರಾಯ ಆಗಿಲ್ಲ. ಈ ಲೋಕದಲ್ಲಿ ಸುಖ ದುಃಖಗಳು ಎಲ್ಲವನ್ನ ನಾನು ಇನ್ನೂ ಅನುಭವಿಸಲಿಲ್ಲ. ಮೈಯೆಲ್ಲ ಬೂದಿಯನ್ನು ಹಾಕ್ಕೊಂಡು ಶಿವ ಅಂತ ಹೇಳಿ ಹುಚ್ಚನ ಥರ ಹೋಗಿ ಅಲ್ಲಿದು ತಿರುಗುವಾಗ ನನ್ನನ್ನು ಬೆಳೆಸಿಬಿಟ್ಟೆ. ಆ ಪರಮಶಿವನ
ದೊಡ್ಡ ಕರುಣೆಯಿಂದಾನೆ ನನ್ನ ಹತ್ರ ಇವಾಗ ರಾಜ್ಯ ಹತ್ರ ಬಂದಿದೆ, ಅದನ್ನು ಯಾಕೆ ನಾನು ಕೈ ಬಿಡಬೇಕು ಅಂತ ಕೇಳಿದ ಮಧುರಾಂಧಕ. ಅಪ್ಪನೇ, ನಿನ್ನ ಹತ್ರ ಬಂದಿರುವ ರಾಜ್ಯ ಎಷ್ಟೊಂದೋ ಅಪಾಯಗಳು ಜೊತೆ ಸೇರಿ ಬರ್ತಾ ಇದೆ. ನೀನು ಸಿಂಹಾಸನ ಹತ್ತೋದಕ್ಕೆ ಒಂದು ತಡೆ ಹೋಗ್ಬಿಟ್ಟಿದೆ. ಆದಿತ್ಯ ಕರಿಗಾಲನ್ ಸತ್ತೋಗ್ಬಿಟ್ಟಾನೆ ಅಂತ ಹೇಳಿದ್ಯಾ. ಸ್ವಲ್ಪ ಮುಂಚೆ ಈ ಮನೆಯನ್ನು ಸುತ್ತಿ ನಿಂತ್ಕೊಂಡಿದ್ದ ಜನಗಳು ಕೂಗಿದ್ದು ನಿನ್ನ ಕಿವಿನಲ್ಲಿ ಬೀಳಿಲ್ವಾ ಮಧುರಾಂಧಕ? ಆದಿತ್ಯ ಕರಿಗಾಲನಿಗೆ ಸತ್ತೋಗಿದ್ದಕ್ಕೆ ನೀನು ಪಳವೇಟರೇನೇ ಕಾರಣ ಅಂತ ಹೇಳಿ ಜನಗಳು ಅನ್ಕೊತಾ ಇದ್ದಾರೆ. ನಿನ್ನನ್ನು ಹೇಗೆ ಚಕ್ರವರ್ತಿಯಾಗಿ ಅವ್ರುಗಳು ಒಪ್ಕೋತಾರೆ? ಅಮ್ಮ, ಅದನ್ನೆಲ್ಲ ಜನಗಳು ತುಂಬ ಬೇಗ ಮರೆತು ಬಿಡ್ತಾರೆ. ನನ್ನನ್ನು ಸಿಂಹಾಸನದಲ್ಲಿ ಹತ್ತು ಬಿಟ್ಟರೆ ನನ್ನನ್ನೇ ಚಕ್ರವರ್ತಿಯಾಗಿ ಒಪ್ಕೊಳ್ತಾರೆ. ಇನ್ನೂ ಹೇಳ್ತೀನಿ ಕೇಳು. ಕರಿಗಾಲನ ಮರಣಕ್ಕೆ ಯಾರು ಕಾರಣ ಆಗುತ್ತಾ? ಅರುಳ್ಮೊಳಿವರ್ಮನ ಪ್ರಾಣ ಸೈಗಿತ ವಂದಿತೇವನ್ನೇ ಅಂತ. ಸಂಬೂರೇರ ಮನೆಯಲ್ಲಿ ಕರಿಗಾಲ ಸತ್ತು ಬಿದ್ದಿದ್ದ ಕಡೆ ವಂದಿತೇವನ್ ತಾನೇ ಇದ್ದನಂತೆ. ಸಂಬೂರೇರಿಗೂ ವಂದಿತೇವನನ್ನು ಪಾದಾಳ ಸೆರೆಯಲ್ಲೇ ಹಾಕಿದ್ದಾರೆ. ತನಗೆ ಸಿಂಹಾಸನ ಸಿಕ್ಕುವ ಕೋಸ್ಕರ ಅಣ್ಣನನ್ನು ಕೊಲೆ ಮಾಡೋಕ್ಕೆ ಏರ್ಪಾಡು ಮಾಡಿದ್ದವನು ಅರುಳ್ಮೊಳಿವರ್ಮ. ಇದು ಮಾತ್ರ ಜನಗಳಿಗೆ ಗೊತ್ತಾಗಲಿ. ಆಮೇಲೆ ಪೊನ್ನಿಯಿನ್ ಸೆಲ್ವರ್ನ ಗತಿ ಏನಾಗತ್ತೆ ಅಂತ ನೋಡೋಣ. ಸೆಂಬಿಯನ್ ಮಾದೇವಿ ತನ್ನ ಕಣ್ಗಳ ಬೆಂಕಿ ಹತ್ತಿಸ್ಕೊಂಡು, ಅಯ್ಯೋ ಪಾಪಿ, ಕರುಣೆನೇ ಉರುವಾಗಿ ಇರುವ ಅರುಳ್ಮೊಳಿನ ಬಗ್ಗೆ ಎಂಥ ಮಾತು ಹೇಳ್ತಾ ಇದೆಯಾ? ನಿನ್ನ ಥರ ದುರಾಸೆ ಹಿಡಿದವನ್ನ ಅವನು ದೇವಸ್ಥಾನದಲ್ಲಿ ಇಟ್ಟು ನಮಸ್ಕಾರ ಮಾಡೋಕ್ಕೆ ತಯಾರಾಗಿದ್ದಾನೆ. ಅವನ ಬಗ್ಗೆ ನೀನು ತಿರ್ಗಾನಿ ಥರ ಹೇಳಿದರೆ ನೀನು ಉರಿತಾ ಇರುವ ನರಕಕ್ಕೆ ಹೋಗ್ತೀಯ. ನಿನಗೆ ಈ ಜನ್ಮದಲ್ಲೂ ಬರೋ ಜನ್ಮದಲ್ಲೂ ಗತಿಮೋಕ್ಷ ಇಲ್ಲ ಅಂತ ಹೇಳಿ. ಇದನ್ನು ಕೇಳಿದ ತಕ್ಷಣ ಮಧುರಾಂಧಕ ಜಂಪ್ ಮಾಡಿ ಎದ್ದ. ಅಯ್ಯೋ ದೆವ್ವವೇ, ನಿನ್ನ ಸ್ವಂತ ಮಗನಿಗೆ ಶಾಪ ಕೊಡ್ತಾ ಇದೆಯಾ? ನನ್ನ ವಿರೋಧಿಗೆ ಆಶೀರ್ವಾದ ಮಾಡ್ತಾ ಇದೆಯಾ? ನೀನು ನನ್ನ ತಾಯಾಗಿ ಇರೋಕ್ಕಾಗತ್ತಾ? ಇಲ್ಲವೇ ಇಲ್ಲ ಅಂತ ಹೇಳಿ ಮಧುರಾಂಧಕನ ಮನಸ್ಸು ನೊಂದು ಕೊದಿಸಿ ಹೇಳಿದ್ದಾನೆ. ಆವಾಗ ಸೆಂಪಿಯನ್ ಮಾದೇವಿ, ಅಪ್ಪ, ನಿನಗೆ ನಾನು ಇದನ್ನು ಯಾವತ್ತೂ ಹೇಳಬೇಡ ಅಂತಲೇ ಇದ್ದೆ. ನಿನ್ನ ಹಠದ ಮೇಲೆ ಹೇಳುವ ಹಾಗೆ ಮಾಡಿಬಿಟ್ಟೆ. ನಿಜವಾಗ್ಲೂ ನಾನು ನಿನ್ನನ್ನು ಹೆತ್ತ ತಾಯಿ ಅಲ್ಲ, ನೀನು ನನ್ನ ಮಗನೂ ಅಲ್ಲ ಅಂತಂದ್ಲು. ಮಧುರಾಂಧಕನ್ ಕಮ್ಮಿಯಾದ ಧ್ವನಿಯಲ್ಲಿ, ಆಹಾ, ನಾನು ಸಂದೇಹ ಮಾಡಿದ್ದು ನಿಜವಾಗ ಆಗೋಯ್ತು. ನೀನು ನನ್ನ ಇಲ್ಲಾಗ್ಬಿಟ್ರೆ ನನ್ನ ತಾಯಿ ಎಲ್ಲಿ? ನಾನು ನಿನ್ನ ಮಗ ಅಲ್ಲ ಅಂದರೆ ಮತ್ತು ಯಾರ ಮಗ ಅಂತಂದ. ದೇವಿ ಮುಖ್ಯಮಂತ್ರಿ ಅನಿರುದ್ಧರು ನೋಡಿ, ಅಯ್ಯ, ನೀವು ಹೇಳಿ ನನ್ನ ಅವಮಾನವನ್ನು ನಾನೇ ಹೇಳೋ ಹಾಗೆ ದಯವಿಟ್ಟು ಮಾಡಬೇಡಿ ಅಂತ ಅಂದರು. ಮುಖ್ಯಮಂತ್ರಿ ಅನಿರುದ್ಧರು ಮಧುರಾಂಧಕರನ್ನು ನೋಡಿ ಹೇಳಿದರು, ಯುವರಾಜ, ನಿಮ್ಮನ್ನು ಚಿಕ್ಕ ಮಗು ಪ್ರಾಯದಿಂದ ಎತ್ತು ಬೆಳೆಸಿದ ಅಮ್ಮವನ್ನು ಮನಸ್ಸು ನೋಯುವ ಹಾಗೆ ಮಾತಾಡ್ಬಿಡ್ತೀರ. ಹೇಗಾದರೂ ಒಂದು ದಿನ ನೀವು ನಿಜವನ್ನು ಅರ್ಥಕೋಬೇಕಾಗಿದ್ದೆ. ಇವಾಗಲೇ ಅದನ್ನು ತಿಳ್ಕೊಳ್ಳಿ. ಸೆಂಬಿಯನ್ ಮಾದೇವಿಗೆ ಮದುವೆ ಆದ ಹೊಸದಲ್ಲಿ ತನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಬೇಕು ಅಂತ, ಆ ಮಗು ಸೋಳ ಸಾಮ್ರಾಜ್ಯನ ಚಕ್ರವರ್ತಿ ಆಗಬೇಕು ಅಂತ ಆಸೆ ಇತ್ತು. ಅವಳು ದರ್ಗ ತರಿಸಿ ಮಗುನ ಹುಟ್ಟೋದನ್ನೇ ಎದುರು ನೋಡ್ತಾ ಇದ್ದ ಸಮಯದಲ್ಲಿ ಅವಳ ಗಂಡ ಹೊರಗಡೆ ಊರಿಗೂ ಹೋಗಿದ್ರು. ಅದೇ ಸಮಯದಲ್ಲಿ ಅದೇ ಕಾಲದಲ್ಲಿ ಅಕ್ಕ ತಂಗಿ ಆದ ಎರಡು ಮೂಗಿ ಸ್ತ್ರೀಗಳು ಅರಮನೆಯ ತೋಟದಲ್ಲಿ ಇದ್ದರು. ಅವುಗಳಲ್ಲಿ ಒಬ್ಬಳು ಗರ್ಭ ತರಿಸಿಕೊಂಡು ಮಗುನ ಹುಟ್ಟಕ್ಕೆ ಕಾಯ್ತಾ ಇದ್ಲು. ಸೆಂಬಿಯನ್ ಮಾದೇವಿ ಕ್ಷೇತ್ರಾಡನ ಹೋಗಿರುವಾಗ ಅನಾಥೆಯಾಗಿ ಕಾಣಿಸ್ಕೊಂಡಿದ್ದ ಆ ಗರ್ಭಸ್ತ್ರೀನ ಕರ್ಕೊಂಬಂದಿದ್ಲು. ಅವಳ ಸೋದರಿ ತಂಜಾವೂರಿಗೆ ಹತ್ರ ಇರುವುದು ಅಂತ ಕೇಳಿಬಿಟ್ಟು ಗರ್ಭಸ್ತ್ರೀಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅವಳನ್ನ ಕರೆಸ್ಕೊಂಡಿದ್ಲು. ಸೆಂಬಿಯನ್ ಮಾದೇವಿಗೆ ಮಗು ಹುಟ್ಟಿತ್ತು. ಮುಖ್ಯಮಂತ್ರಿ ಅನಿರುದ್ಧರು ರಾಜ್ಯಕ್ಕೆ ಮಗು ಹುಟ್ಟಿರೋದನ್ನು ಹೇಳಿ ಅವ್ರಿಗೆ ಅವ್ರನ್ನ ಆಶೀರ್ವಾದ ಮಾಡೋಕ್ಕೆ ಬಂದರು. ಆವಾಗ ಸೆಂಬಿಯನ್ ಮಾದೇವಿ ಕಣ್ಣೀರು ಬಿಟ್ಟು ಕೋ ಅಂತ ಅದ್ರು. ಆಮೇಲೆ ಹುಟ್ಟಿದ್ದ ಮಗು ಉಸಿರಿಲ್ಲದೆ ಹಾಗೆ ಕಟ್ಟೆ ಥರ ಇದ್ದಿರೋದ್ರಿಂದ ಆ ಥರ ಅವಳು ದುಃಖಪಟ್ಟಳು. ಅಯ್ಯ, ನನ್ನ ಗಂಡ ಬಂದು ಕೇಳುವಾಗ ನಾನು ಏನು ಜವಾಬು ಹೇಳಲಿ ಅಂತ ಹೇಳಿ ಅತ್ತಳು. ಅವಳ ಕಷ್ಟವನ್ನು ಕಂಡು ತಡೆಯೋಕ್ಕಾಗದೆ ಅನಿರುದ್ಧರು ಒಂದು ಯೋಚನೆ ಹೇಳಿದರು. ತೋಟದಲ್ಲಿ ಇರುವ ಮೂಗಿ ಹೆಣ್ಣಿಗೆ ಒಂದು ಗಂಡು ಒಂದು ಹೆಣ್ಣು ಆಗಿ ಎರಡು ಮಕ್ಕಳು ಹುಟ್ಟಿರೋದನ್ನು ಅವರು ತಿಳ್ಕೊಂಡಿದ್ರು. ಆ ಮೂಗಿ ಹೆಣ್ಣ ಹತ್ರ ಹೋಗಿ ಮಕ್ಕಳನ್ನು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವ್ರುಗಳ ಅರಮನೆಯಲ್ಲಿ ಬಾಳುವಂತ ಅಂತ ಹೇಳಿ ಜಾಡೆಯಿಂದ ಹೇಳಿದರು.
ಆ ಮೂಗಿ ಹೆಣ್ಣು ಇದ್ದ ಹುಚ್ಚಳು ಥರ ಕಾಣಿಸ್ಕೊಂಡಿದ್ಲು. ಮೊದಲು ಅವಳು ಮಕ್ಕಳನ್ನು ಕೊಡೋಕ್ಕೆ ಆಗಲ್ಲ ಅಂತಂದ್ಲು. ಸ್ವಲ್ಪ ಹೊತ್ತಾದಮೇಲೆ ಮಗುವನ್ನ ಬಿಟ್ಬಿಟ್ಟು ಓಡಿಯೇ ಹೋಗ್ಬಿಟ್ಲು. ತಕ್ಷಣ ಅನಿರುದ್ಧರು ಅವಳ ತಂಗಿನ ಕೊಂಡು ಗಂಡು ಮಗುವನ್ನು ಸೆಂಬಿನ ಮಾದೇವರ ಹತ್ರ ಕೊಂಡು ಬಿಡೋಕೆ ಹೇಳಿದರು. ಉಸಿರಿಲ್ಲದೆ ಕಟ್ಟೆ ಹಾಗೆ ಇದ್ದಿದ್ದ ಮಗುವನ್ನು ಒಬ್ರಿಗೂ ಗೊತ್ತಾಗದೆ ಕೊಂಡೋಗಿ ಅಲ್ಲಿ ಮಣ್ಣು ಮಾಡಿಬಿಡೋಕೆ ಹೇಳಿ ಮೂಗಿ ತಂಗಿ ಹತ್ರ ಕೊಟ್ಟುಬಿಟ್ಟು ಕಳಿಸಿದ್ರು. ಇನ್ನೊಂದು ಹೆಣ್ಣು ಮಗುವನ್ನು ತನ್ನ ಮನೆಗೆ ಎತ್ಕೊಂಡೋಗಿ ಅಲ್ಲಿದ್ದ ತನ್ನ ಶಿಷ್ಯ ಆಳ್ವಾರ್ ಕಡೆಯನ ಹತ್ರ ಕೊಟ್ಬಿಟ್ಟು ಪಾಂಡಿನಾಡಿಗೆ ಕಳಿಸಿಟ್ಬಿಟ್ರು. ಈ ಥರ ಮಗುವನ್ನು ಚೇಂಜ್ ಮಾಡಿದ್ದು ಸೆಂಬಿಯನ್ ಮಾದೇವಿ ಮನಸ್ಸಿನಲ್ಲಿ ಒಂಥರ ಹಿಂಸೆಯಾಗೇ ಇತ್ತು. ಒಂದಿನ ಗಂಡರಾಜ ದೇವರ ಹತ್ರ ನಿಜವನ್ನು ಒಪ್ಕೊಂಬಿಟ್ಲು. ಆ ಮಹಾನು ಅದರಿಂದ ಪಾತ್ರವಿಲ್ಲ ಹೆಣ್ಣೆ, ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದ ಮಗುವಾಗಿದ್ರೇನು ಶಿವ ಕೊಟ್ಟಿದ್ದ ಮಗುನೇ. ನೀನು ಹೊಟ್ಟೆಯಲ್ಲಿ ಹುಟ್ಟಿದ್ದ ಮಗುನ ಹಾಗೇನೆ ಬೆಳೆಸ್ಕೊಂಡು ಬಾ, ಆದರೆ ಬೇರೆ ಕುಲದಲ್ಲಿ ಹುಟ್ಟಿದ್ದ ಮಗು ಈ ಸೋಳ ಸಿಂಹಾಸನದಲ್ಲಿ ಹತ್ತಬಾರ್ದು. ಆ ಥರ ಮಾಡೋದು ಕುಲದ್ರೋಗ ಆಗತ್ತೆ. ಆದ್ದರಿಂದ ಚಿಕ್ಕ ಪ್ರಾಯದಿಂದನೇ ಇವನ್ನ ಶಿವಭಕ್ತನಾಗಿರೋ ಹಾಗೆ ಬೆಳೆಸಿ ಬರ್ತೀವಿ. ಸೋಳ ಸಾಮ್ರಾಜ್ಯ ಬೇಡ, ಶಿವಭಕ್ತಿ ಸಾಮ್ರಾಜ್ಯನೇ ಸಾಕು ಅಂತ ಹೇಳಿ ಇವನೇ ಹೇಳು ಹಾಗೆ ಬೆಳೆಸೋಣ ಅಂತ. ಆದರೆ ಯಾವ ಕಾರಣದ ಮುನ್ನಿಟ್ಟು ಮುಂದಾದಿ ಇಟ್ಟು ಇವನ್ನ ತಂಜಾವೂರು ಸಿಂಹಾಸನದಲ್ಲಿ ಹತ್ತಿ ಇರೋದಕ್ಕೆ ಮಾತ್ರ ತಾವು ಸಪೋರ್ಟ್ ಮಾಡಲ್ಲ. ಆ ಸಂದರ್ಭ ಬರುವಾಗ ನಾನು ಉಸಿರಿಂದ ಇಲ್ಲದೆ ಇದ್ರೂ ನೀನು ಗಟ್ಟಿಯಾಗಿದ್ದು ಸೋಳರ ಕುಲವನ್ನು ಕಾಪಾಡಬೇಕು ಅಂತ ಕೇಳ್ಕೊಂಡ್ರು. ಮಧುರಾಂಧಗ, ನೀನು ಗಂಡರಾಜ ದೇವರ ಮಗನೂ ಅಲ್ಲ, ಸೆಂಬಿಯನ್ ಮಾದೇವಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗುನೂ ಅಲ್ಲ. ಊರು ಸುತ್ತಿ ತಿರಿತಾ ಇದ್ದಿದ್ದ ಒಂದು ಅನಾದೆ ಮೂಗಿ ಹೆಣ್ಣಿನ ಮಗ. ನಿನ್ನನ್ನು ಈ ದೇವಿ ತಮ್ಮ ಸ್ವಂತ ಮಗು ಹಾಗೆ 100 ಪಟ್ಲು ಜಾಸ್ತಿ ತುಂಬ ಮುದ್ದು ಮಾಡಿ ಬೆಳೆಸಿ ಬಂದರು. ಇವಾಗ ಅವರ ಮಾತಿಗೆ ಎದುರಾಗಿ ನಡಿಬೇಡ, ದೇವಿ ಹೇಳೋದನ್ನು ಕೇಳು, ಆದ್ದರಿಂದ ನಿನಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದರು ಅನಿರುದ್ಧರು. ಇಷ್ಟರಲ್ಲಿ 48ನೇ ಸಂಚಿಕೆ ಮುಗಿಯಿತು.